ಟೈಮಿಂಗ್ ಬಂದು 4:30 ನೋಡಿರಿ ಫ್ರೆಂಡ್ಸ. ನಾನು ಇವಾಗ ಬೆಳಗ್ಗೆನೇ ಎದ್ಬಿಟ್ಟು ಕೆಲಸ ಮಾಡ್ಕೋಬೇಕು. ಇವಾಗ ತೋರಿಸ್ತೀನಿ ರೀ ಹಂಗೆ ಇದೆ ಬೆಳಗ್ಗೆ ಮಾರ್ನಿಂಗ್ ಅಂತ ಅಂದ್ಬಿಟ್ಟು. ಅಷ್ಟು ಮುಂಜಾನೆ ಎದ್ದು ಕೆಲಸ ಮಾಡ್ಕೋಬೇಕ್ರಿ. ಯಾಕೆ ಏನು ಅನ್ನೋದು ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ, ಅರ್ಥ ಆಗುತ್ತೆ. ಹಾಗೆ ನನ್ನ ಚಾನಲ್ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ 4:30 ಆಗಿದ್ರಿ. ಹಾಗಾಗಿ ನನ್ನ ಮಗ ಸ್ವಲ್ಪ ಸ್ಕೂಲ್ ಕಡೆಯಿಂದ ಪ್ರವಾಸಕ್ಕೆ ನಡೆದಾನ್ರಿ. ಹಾಗಾಗಿ ನಾನು ಇವಾಗ ಬೆಳಗ್ಗೆನೇ ಎದ್ಬಿಟ್ಟು ಕೆಲಸ ಮಾಡ್ಕೋಬೇಕ್ರಿ. ಹಾಗೆ ಅವನಿಗೆ ಬದನೆಕಾಯಿ ಪಲ್ಯ ಮತ್ತು ಚಪಾತಿ ಅದು ಮಾಡಿ ಮಮ್ಮಿ ಅಂತ ಹೇಳಿದೆನು. ಅದಕ್ಕೋಸ್ಕರ ನಾವು ಪ್ರವಾಸಕ್ಕೆ ಹೋಗ್ತಾನಲ್ಲ, ಹಾಗಾಗಿ ನಾನು ಇವಾಗ ಅವನಿಗೆ ರೆಡಿ ಮಾಡೀನಿ. ಈಗ ಬದನೆಕಾಯಿ ಪಲ್ಯ ಮತ್ತು ಗಟ್ ಪಲ್ಯ ಅಂದರೆ ಸಬ್ಬಸಿಗೆ ಸೊಪ್ಪು ಹಾಕ್ಬಿಟ್ಟು ಗಟ್ ಪಲ್ಯ ಅಂತಾರೆ ನಮ್ಮ ಕಡೆ, ಅದನ್ನು ಮಾಡೀನಿ. ಇವಾಗ ಚಪಾತಿ ಅದು ಮಾಡಿಬಿಟ್ಟು ನಾನೀಗ ಅವನಿಗೆ ಟಿಫಿನ್ಗೆ ರೆಡಿ ಮಾಡಕತ್ತೀನಿ ರೀ. ಸ್ಕೂಲ್ ಕಡೆಯಿಂದ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದರು. ಹಂಗಾಗಿ ಅವನು ಇರೋದು 4th ಸ್ಟ್ಯಾಂಡರ್ಡ್ ರೀ, ಸಂಪ್ರೀತ್ ಅಂದ್ಬಿಟ್ಟು. ಹಾಗಾಗಿ ಅವನಿಗೆ ಎಲ್ಲನೂ ರೆಡಿ ಮಾಡಿ ಚಪಾತಿ ಪಲ್ಯ ರೆಡಿ ಮಾಡಿ ಇವಾಗ ಡಬ್ಬಿ ಕಟ್ಟೀನಿ ರೀ. ಆನಂತರ ನಾನು ಮಾಡ್ಕೋತೀನಿ ರೀ. ಈಗ ಬೆಳಗ್ಗೆನೇ ಮಾಡ್ಕೊಂಬಿಟ್ಟೀನಿ. ಅವನಿಗೆ ಹೋಗ್ತಾನೆ ಅಂದ್ಬಿಟ್ಟು 6 o'clockಕ್ಕೆ ಅವನಿಗೆ ಸ್ಕೂಲ್ ಹತ್ರ ಇರ್ರಿ ಅಂತ ಹೇಳಿದರು. ಹಾಗಾಗಿ ನಾನು ಅವನಿಗೆ ಫಟಾಫಟ ಮಾಡಿಕೊಂಡು ಆನಂತರ ನನಗೆ ಮತ್ತು ಅವ್ರಿಗೆ ಇನ್ನೂ 2 ಹುಡುಗರಿಗೆ ಆಮೇಲೆ ಮಾಡಿದ್ರೆ ಆಯ್ತು ಅಂದ್ಬಿಟ್ಟು ಈಗ ಅವನಿಗೆ ಹೋಗಿ ಬಿಟ್ಟು ಬರ್ತೀನಿ ರೀ. ಸ್ಕೂಲಿಗೆ ಹೋಗಿ ರೆಡಿ ಆಗ್ಯಾನ ರೀ ಅವನು ಕೂಡ. ಹಾಗೆ ಇಟ್ಟನು ಇನ್ನೂ ಉಳ್ದದ ನೋಡ್ರಿ, ಮಾಡ್ಬೇಕ್ರಿ ಆಮೇಲೆ ಬಂದು. ನೋಡ್ರಿ ಇವಾಗ ನಮ್ಮ ಸಂಪ್ರೀತ ರೆಡಿ ಆಗ್ಯಾನ ನೋಡ್ರಿ, ರೆಡಿಯಾಗಿ ಹೊಂಟಾನ್ರಿ. ಇವಾಗ ಕೆಳಗೆ ಇಳ್ದಾನ್ರಿ, ಈಗ ನಡೆಯಕತ್ತಾನ್ರಿ. ಅವ್ರ ಮಾಮ ಗಾಡಿ ತೊಗೊಂಡು ಹೋಗ್ತೀನಿ ಕರ್ಕೊಂಡು ಹೋಗ್ಬಿಟ್ಟು ಬರ್ತೀನಿ ಅಂದನ್ರಿ. ಹಾಗೆ ನಾನು ಕೂಡ ಹೋದೇನಿ ರೀ ಅವನ ಜೋಡಿ. ನೋಡ್ರಿ ಇವಾಗ ಸ್ಕೂಲ್ ಹತ್ರ ಬಂದೀವಿ ನೋಡ್ರಿ, ಇದೆ ಅವನ ಸ್ಕೂಲು. 2 ಬಸ್ಗಳು ರೆಡಿಯಾಗಿ ನಿಂತಾವ್ರಿ. ಈಗ ನಾನು ನಮ್ಮ ತಮ್ಮ ನನ್ನ ಮಗ ದೊಡ್ಡ ಮಗ ಕರ್ಕೊಂಡು ಹೋಗಿವ್ರಿ ಅವನಿಗೆ. ಇವಾಗ ಲೈನ್ ಮೇಲೆ ನಿಂದ್ರಿಸ್ಯಾರ್ರಿ, ಲೈನ್ ಮೇಲೆ ನಿಂದ್ರಿಸಿ ಅವ್ರಿಗೆ ಅಟೆಂಡೆನ್ಸ್ ತೊಗೋತಾ ಇದ್ದಾರೆ. ಈಗ ಯಾರ್ಯಾರು ಬಂದಾರ ಯಾರ್ಯಾರಿಲ್ಲ ಅಂತ ಅಂದ್ಬಿಟ್ಟು ಲೈನ್ ನಿಂತಾರ್ರಿ. ಇನ್ನೇನು ಗಾಡಿ ಕೂಡ ರೆಡಿಯಾಗಿ ನಿಂತಾವ್ರಿ. ಈಗ ಅವರು ಕೂಡ ಗಾಡಿ ಒಳಗೆ ಕುಂದಿರ್ತಾರ್ರಿ, ಮಕ್ಕಳು ಕೂಡ. ನೋಡ್ರಿ ಇವಾಗ ನಿಂತಾರ್ರಿ ರೆಡಿಯಾಗಿ ಮಕ್ಕಳೆಲ್ಲ. ಸ್ವೆಟ್ರ್ ಹಾಕೊಂಡು ಹಿಂಗೆ ಕೈ ಮಾಡ್ತಾ ಇದ್ದ ನೋಡ್ರಿ, ಅವನೇ ಸಂಪ್ರೀತ್ ನನ್ನ ಮಗ. ಬೇಡಪ್ಪ ಚಳಿ ಆದಂತ ಅನ್ನೋ ಕೇಳಲಿಲ್ಲ. ಹಾಗಾಗಿ ಅವ್ರ ಪಪ್ಪನೂ ಕೂಡ, ಅವ್ರ ಅಜ್ಜಿ ಪಪ್ಪ ಇರಲಿ ಬಿಡು ಮತ್ತು ಮಗನ ಆಸೆ ಯಾಕೆ ಇದು ಮಾಡೋದು ಅಂತ ಅಂದ್ಬಿಟ್ಟು ಕಳಿಸ್ಕೊಡಕತ್ತಾರೆ. ಇವಾಗ ನೋಡ್ರಿ ಇಲ್ಲೇ ಮುಂದ್ಗಡೆನೇ ಕುಂತಾನ್ರಿ, ಡ್ರೈವರ್ ಪಕ್ಕದಲ್ಲೇ ಕುಂತಾನ್ರಿ. ಈಗ ಇನ್ನೇನು ಬಿಡ್ತಾನೆ ನೋಡ್ರಿ ಗಾಡಿ, ರೆಡಿಯಾಗಿ ನಿಂತಾರ. ಇವಾಗ ಬರ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ. ಮತ್ತು ನನಗೆ ಒಂದು ಸ್ವಲ್ಪನೇ ಎಷ್ಟಾಗುತ್ತೆ ಅಷ್ಟೇ ವಿಡಿಯೋ ಮಾಡಿ ಬಿಡ್ತಾ ಇದ್ದೀನಿ. ಹಾಗೆ ಯಾರೆಲ್ಲ ನೋಡಿ ಕಮೆಂಟ್ ಮಾಡಿ ತಿಳಿಸಿ, ಹಾಗೆ ಸಪೋರ್ಟ್ ಮಾಡಿ. ಕೆಳಗಡೆ ಬಂದು ನಿಂತಿದ್ದೀವಿ, ಹೋಗ್ತಾ ಇದ್ನು, ಹಾಗೆ ಕೈ ಮಾಡ್ತಾ ಇದ್ನು. ನಾನು ಫಸ್ಟ್ ಅವನ ಗಾಡಿನೇ ಹೋಗ್ತಾ ಇರೋದು. ನಾನು ಬಂದುಬಿಟ್ಟು ಎಷ್ಟಂದ್ರೆ 7 ಗಂಟೆ ಆಗಿತ್ತು ರೀ. ಬಂದು ನಾನು ಕೂಡ ಬ್ರಷ್ ಅದು ಮಾಡ್ತಾಯಿದ್ದೆ. ಬ್ರಷ್ ಅದು ಮಾಡಿಬಿಟ್ಟು ಆನಂತರ ಮಾಡಿದ್ರಾಯ್ತು. ಅವ್ರಿಗೆ ಸ್ಕೂಲಿಗೆ ಹೋಗ್ತಾರೆ ಅವರು ಕೂಡ. ಒಬ್ಬನು ಕಾಲೇಜ್ ಹೋಗ್ತಾನೆ ರೀ, ಒಬ್ಬನು ಸ್ಕೂಲಿಗೆ ಹೋಗ್ತಾನೆ ರೀ. ನಾನು ಬ್ರಷ್ ಮಾಡ್ಕೋತಾ ಇದ್ದೆ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಿಮ್ಮ ತ್ರಿವೇಣಿ ಹೇಗಿದ್ದೀರಾ? ನಾವು ಕೂಡ ಆರಾಮಿದ್ದೀವಿ ನೋಡ್ರಿ, ನೀವು ಕೂಡ ಆರಾಮಿದ್ದೀರಾ ಅಂದ್ಕೊಂಡು ಭಾವಿಸ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೀನಿ ರೀ. ನಮ್ಮ ಚುಮ್ಮಿ ಕೂಡ ಎದ್ದಿದ್ದಲ್ರಿ, ಮುಂಜಾನೆ ಎದ್ದು ಮಕ್ಕೊಂಡು ಅವಳ್ರಿ. ಮತ್ತು ಎದ್ದಾಳದು ಮನ್ಕೋದ್ರಿ ಅವಳು. ಇಷ್ಟ ಆಗಿತ್ತು ಅಂದ್ರೆ ಪ್ರತಿಯೊಬ್ಬರು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ನನಗೂ ಕೂಡ ಇನ್ನೂ ಆರಾಮಾಗಿಲ್ಲ, ಸುಸ್ತೇ ಆಗಿಬಿಟ್ಟದ್ರಿ. ಹಾಗೆ ಎಳ್ಳಮಾವಾಸ್ಯೆ ಅಲ್ರಿ, ಹಂಗಾಗಿ ಗುಡಿನೂ ಅಲ್ಲಿ ಪೇಂಟ್ ಹೊಡಿಯಕತ್ತಾರ್ರಿ. ಅಮ್ಮ ಏನು ಪೂಜೆ ಮಾಡ್ತಾ ಅಲ್ರಿ, ಗುಡಿದು ಪೇಂಟ್ ಹೊಡಿಯಕತ್ತಾರ ನೋಡ್ರಿ. ಈಗ ಎಳ್ಳಮಾವಾಸ್ಯೆಗೆ ದೇವ್ರುಗಳು ಗುಡಿ ಇದು ಒಳಗೆ ಹೋಗ್ತಾವ್ರಿ. ಹಂಗಾಗಿಬಿಟ್ಟು ಇವಾಗ ಎಲ್ಲ ಗುಡಿಗಳಿಗೆ ಪೇಂಟ್ ಹೊಡಿತಾರೆ. ಹೋಗಿ ಕಳಚಿ ತೊಗೊಂಡು
ಹೊತ್ಕೊಂಬರ್ತಾರೆ ಹೊಳೆಗೆ ಹೋಗಿ ನೀರು ತುಂಬ್ಕೊಂಡು ಬರ್ತಾರೆ. ಹಾಗಾಗಿ ಪೇಂಟ್ ಹಚ್ಚುತ್ತಾರೆ ಪ್ರತಿ ವರ್ಷವೂ ಕೂಡ ನಾನು ವಿಡಿಯೋದಾಗ ತೋರಿಸೀನಿ ರೀ. ಹಾಗಾಗಿ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ.